ಚೆಕ್. ಸೊ ಈಗ ಬಂದ್ರು ನಮ್ಮ ಧನ್ವೀರ್ ಗೌಡ ಅವರು ಮತ್ತು ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತು ವಿನೀಶ್ ದರ್ಶನ್ ಅವರು. ಮೊದಲಿಗೆ ಸರ್ ನೀವು. ಓಕೆ, ಮಾತಾಡ್ಸ್ಬಿಡೋಣ ಮೇಡಮ್ನ, ಮಾತಾಡ್ಸ್ಬಿಡೋಣ. ಜಾಸ್ತಿ ತಡ ಮಾಡ್ದಲೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಮಾತಾಡ್ಬೇಕು. ಹಾಯ್, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹಲೋ, ಹಾಯ್, ಎಲ್ಲರೂ ಹೇಗಿದ್ದೀರಾ? ಓಕೆ, ಧನ್ವೀರ್ ಅವ್ರ ಟ್ರೇಲರ್ ನೋಡಿದೆ. ಆ್ಯಕ್ಷನ್ ಪ್ಯಾಕ್ಡ್ ಮೂವಿ ಅನಿಸುತ್ತೆ. ಆ್ಯಂಡ್ ಇಡೀ ಚಿತ್ರರಂಗಕ್ಕೆ, ಧನ್ವೀರ್ ಅವ್ರಿಗೆ, ಸಂಜನಾ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಚಿತ್ರ ಅವ್ರಿಗೆ ಒಳ್ಳೆ ಹೆಸರು ಮತ್ತು ಯಶಸ್ಸು ತಂದುಕೊಡ್ಲಿ ಅಂತ ಕೇಳ್ಕೊತೀನಿ. ಹಾಗೆ ಧನ್ವೀರ್ ಅವ್ರ ಬಗ್ಗೆ ಅಂದರೆ ಅವರು ಹೊರಗಿನವರು ಅಂತ ಅನ್ಸೋದೇ ಇಲ್ಲ ನಮಗೆ. ನಂಗಾಗಲಿ ದರ್ಶನ್ ಅವ್ರಿಗಾಗಲಿ, ಹೀ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ. ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಪರ್ಸನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಮಗೆ ಎಷ್ಟು ಪ್ರೀತಿ ಹಾಗೂ ಸಪೋರ್ಟ್ ತೋರಿಸ್ತಿರೋ ಅವರಿಗೂ ಹಾಗೆ ಪ್ರೀತಿ ಮತ್ತು ಸಪೋರ್ಟ್ ತೋರಿಸಿ. ಇದೇ 27th ಅವ್ರ ಮೂವಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಥಿಯೇಟರಲ್ಲೇ ಹೋಗಿ ಫಿಲಮ್ ನೋಡಿ, ಪೈರಸಿನ ಸಪೋರ್ಟ್ ಮಾಡಬೇಡಿ. ಆ್ಯಂಡ್ ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಡಿ ಬಾಸ್ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಇಷ್ಟು ಕಷ್ಟದಲ್ಲೂ ನೋವಲ್ಲೂ ಅವರು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಕಾರಣ ನೀವೆಲ್ಲ ಅವ್ರ ಜೊತೆ ಇದ್ದೀರಾ ಅಂತ ಅವರು ತುಂಬ ಧೈರ್ಯದಿಂದ ಇದ್ದಾರೆ. ಇದೇ ರೀತಿ ನಮ್ಮ ಮೇಲೆ ಸದಾ ಪ್ರೀತಿ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸರ್ ನೀವು ಫಸ್ಟ್ ನಮ್ಮ ಹೀರೋ ಮಾತಾಡಬೇಕು. ಓಕೆ, ಸೊ ನಮ್ಮ ಅನ್ನದಾತರು, ನಮ್ಮ ಡಿ ಬಾಸ್ ಯಾವಾಗಲೂ ಹೇಳ್ತಾರೆ ಪ್ರೊಡ್ಯೂಸರ್ ಅಂದ್ರೆ ಅನ್ನದಾತ ಅಂತ. ಅನ್ನದಾತರಾದಂಥ ಹಯಗ್ರೀವ ಚಿತ್ರದ ಪ್ರೊಡ್ಯೂಸರ್ ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಂಡ್ಯದ ಗಂಡುಗಳಿಗೆ ಈ ಸಮೃದ್ಧಿ ಶಾಸಕ ಮಾಡ್ತಕ್ಕಂಥ ನಮಸ್ಕಾರ. ಇದೇ ತಿಂಗಳು 27ನೇ ತಾರೀಕು ಹಯಗ್ರೀವ ಮೂವಿ ರಿಲೀಸ್ ಆಗ್ತಾ ಇದೆ. 1 ವರ್ಷದ ಹಿಂದ್ಗಡೆ ರಿಲೀಸ್ ಆಗಬೇಕಾಗಿತ್ತು. ಬಟ್ ಬಾಸ್ ಇಲ್ಲದೆ ರಿಲೀಸ್ ಮಾಡೋಕ್ಕೆ, ಡಿ ಬಾಸ್ ಇಲ್ಲದೆ ರಿಲೀಸ್ ಮಾಡೋಕ್ಕೆ ನಾನು ಒಪ್ಪಿರಲಿಲ್ಲ. ಇನ್ನೂ ಲೇಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಬರ್ಡೇಗೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಸ್ವಲ್ಪ ಡಿಲೇ ಆಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಈ ಚಿತ್ರನ ಉಳಿಸ್ತೀರಾ, ಕನ್ನಡವನ್ನು ಬೆಳೆಸ್ತೀರಾ, ಖಂಡಿತವಾಗ್ಲೂ ಅವರು ಎಲ್ಲೇ ಇದ್ರು, ಹೇಗೆ ಇದ್ರು, ಅವರ ಆಶೀರ್ವಾದದೊಂದಿಗೆ ಈ ಮೂವಿ ಬರ್ತಾ ಇದೆ. ಖಂಡಿತ ಫ್ಯಾನ್ಸ್ ಯಾವತ್ತು ಕುಗ್ಗಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಕುಗ್ಗಿದ್ರೆ ಅವರು ಕುಗ್ತಾರೆ, ನೀವು ಜೀವಂತವಾಗಿರೋ ತನಕ ಅವರು ಕೂಡ ಕುಗ್ಗಲ್ಲ. ಬಹುಶಃ ಕರ್ನಾಟಕದ ಎಲ್ಲ ಜನತೆ ಕೂಡ ಈ ಮೂವಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಧನ್ವೀರ್, ನಿಮ್ಮ ಪ್ರಯತ್ನ ತೋರಿಸಿದಿರಿ. ಥ್ಯಾಂಕ್ ಯು ಮಹಾರಾಣಿ ಸಂಜನವರೇ, ನಿಮ್ಮ ತೋರಿಸಿದ್ದೀರಾ, ನಿಮ್ಮ ಆ್ಯಕ್ಟಿಂಗ್ ತುಂಬ ತೋರಿಸಿದ್ದೀರಾ. ಹಾಗೂ ಥ್ಯಾಂಕ್ ಯು ರಘು ಅಣ್ಣ. ವಿಶೇಷವಾಗಿ ನಾನು ಇಬ್ಬರ ಬಗ್ಗೆ 3 ಜನ ಬಗ್ಗೆ ಮಾತಾಡಬೇಕು. ಥ್ಯಾಂಕ್ ಯು ಪ್ರಶಾಂತ್, ಮುರಳಿ ಅಂಡ್ ಮಹೇಶ್, ಅನಿಲ್. ನಿಮ್ಮೆಲ್ಲರ ಬ್ಯಾಕ್ ಸಪೋರ್ಟಿಂದ ಈ ಮೂವಿ ಬರ್ತಾ ಇದೆ. ಎಲ್ಲ ನನ್ನ ಕರ್ನಾಟಕ ಜನತೆ ಕೂಡ ಈ ಚಿತ್ರವನ್ನು ಆರೈಸ್ತೀರಾ, ಕನ್ನಡವನ್ನು ಬೆಳೆಸ್ತೀರಾ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಡಿ ಬಾಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.